ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಅನಾಮಿಕನ ವಿಚಾರಣೆಯನ್ನ ಸತತ ನಿನ್ನೆ 8 ಗಂಟೆಗಳ ಕಾಲ ಎಸ್ಐಟಿ ನಡೆಸಿತ್ತು. ಇವತ್ತು 6 ಗಂಟೆಗಳ ವಿಚಾರಣೆಯನ್ನ ಮಾಡಲಾಯಿತು. ಮತ್ತೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆ ಎದುರಿಸಿ ಮತ್ತೆ ಅಜ್ಞಾತ ಸ್ಥಳಕ್ಕೆ ಅನಾಮಿಕ ವ್ಯಕ್ತಿ ತೆರಳಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಖುದ್ದು ವಿಚಾರಣೆಯನ್ನ ನಡೆಸಿದ್ರು. ಮಂಗಳೂರಿನ ಮಲ್ಲಿಕಟ್ಟಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಮೊಹಂತಿ ದೂರುದಾರನ ದೂರು, ಎಫ್ಐಆರ್, ಈ ಹಿಂದಿನ ವಿಚಾರಣೆಯ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬಳಿಕ ಅನಾಮಿಕ ಕರೆಸಿಕೊಂಡು ಮ್ಯಾರಥಾನ್ ವಿಚಾರಣೆಯನ್ನ ನಡೆಸಿದ್ರು. ಅನುಚೇತ ಜಿತೇಂದ್ರ ದಯಾಮ ಕೂಡ ಹಾಜರಿದ್ರು. ಅನಾಮಿಕನ ಹೇಳಿಕೆಗೆ ಆಧಾರ, ಸಾಕ್ಷಿ, ಪೂರಕ ದಾಖಲೆಗಳ ಬಗ್ಗೆ ಮೊಹಂತಿ ಪ್ರಶ್ನೆಯನ್ನ ಕೇಳಿ ವಿಚಾರಣೆಯನ್ನ ಮಾಡಿದ್ರು. ಅಲ್ಲದೆ ನಿನ್ನೆಯ ವಿಚಾರಣೆ ಆಧರಿಸಿ ಶವ ಹೂತು ಹಾಕಿದ್ದ ವೇಳೆ ನಿನ್ನ ಜೊತೆ ಇದ್ದವರು ಯಾರು, ತಲೆಬೋಡೆ ತಂದದ್ದು ಎಲ್ಲಿಂದ, ಆ ವೇಳೆ ನಿನ್ನ ಜೊತೆ ಯಾರ್ಯಾರಿದ್ರು, ತಲೆಬೋಡೆ ಯಾರದ್ದು ಅನ್ನೋ ಖಚಿತತೆ ಇದೆಯಾ, ನೀವು ಹೂತು ಹಾಕಿದ್ದ ಮೃತದೇಹಗಳ ಪೈಕಿ ನಿನಗೆ ಪರಿಚಯವಿರುವಂತಹ ವ್ಯಕ್ತಿಗಳ ಮೃತದೇಹ ಏನಾದರೂ ಇತ್ತಾ, ಮೃತದೇಹ ಹೂತು ಹಾಕಲು ಬಲವಂತಪಡಿಸಿದಂತಹ ಮೇಲ್ವಿಚಾರಕರ ಹೆಸರೇನು, ಅವರು ಇನ್ನೂ ಜೀವಂತವಾಗಿ ಇದ್ದಾರಾ ಅನ್ನೋ ಮಾಹಿತಿ ಇದೆಯಾ ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆನಂತರ 2014ರಲ್ಲಿ ದೂರುದಾರನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳವಾದ ಬಗ್ಗೆ ಎಸ್ಐಟಿ ಪ್ರಶ್ನೆಯನ್ನ ಕೇಳಿದೆ. ಅದೆಲ್ಲದರ ಡೀಟೇಲ್ಸ್ಗಳು ಕೂಡ ಲಭ್ಯವಾಗಿದೆ. 88 ಕೆಜಿ ಇದ್ದವರು ಈಗ 72 ಕೆಜಿ ಬಂದಿದ್ದಾರೆ. ಅಂದ್ರೆ 16 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಅನಾಮಿಕ ದೂರುದಾರನಿಗೆ ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರ ಕೆಲವೊಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ. ಆದರೆ ಆ ಕಡೆಯಿಂದ ಯಾವ ರೀತಿಯ ಉತ್ತರಗಳು ಬಂದಿದೆ ಅನ್ನೋದನ್ನೆಲ್ಲ ಸ್ಟೇಟ್ಮೆಂಟ್ ಅಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. 2014ರಲ್ಲಿ ನೀವು ಅನುಭವಿಸಿದಂತಹ ಮಾನಸಿಕ ಹಿಂಸೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದರ ಪ್ರಶ್ನೆ. ಯಾಕಂದ್ರೆ ಆ ವ್ಯಕ್ತಿ ತನ್ನ ದೂರಿನಲ್ಲಿ ಇದರ ಬಗ್ಗೆ ಹೇಳ್ತಾರೆ, ನಾನು ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿ ಅದರಿಂದ ಪಾರಾಗ್ಲಿಕ್ಕೆ ಹೊರಕ್ಕೆ ಬಂದಿದ್ದೀನಿ, ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಉಳ್ಕೊಂಡಿದ್ದೀನಿ ಅಂತ. ಸೊ ಆ ವಿಷಯವಾಗಿ ಪ್ರಶ್ನೆಯನ್ನ ಕೇಳಲಾಗಿದೆ. ಮಾನಸಿಕ ಹಿಂಸೆ ಯಾವುದಾದ್ರೂ ವ್ಯಕ್ತಿಯಿಂದ ನಿರ್ದಿಷ್ಟವಾಗಿ ಇತ್ತಾ, ಇಂಥದ್ದೇ ವ್ಯಕ್ತಿ ನಿಮಗೆ ಪದೇ ಪದೇ ಕಿರುಕುಳವನ್ನ ಕೊಡ್ತಾ ಇದ್ರಾ, ಅವರಿಂದ ತೊಂದರೆಯನ್ನ ಅನುಭವಿಸಿದ್ರಾ, ಯಾರ್ಯಾರವರು ಅನ್ನೋದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಲಾಗಿದೆ. ಅವರ ಸಂಪರ್ಕದಲ್ಲಿ ಇದ್ದವರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗಿದೆ. ಇದೆಲ್ಲದಕ್ಕೂ ಕೂಡ ಆ ಅನಾಮಿಕ ವ್ಯಕ್ತಿ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಲೈಂಗಿಕ ಕಿರುಕುಳವಾದ ಕುಟುಂಬದ ಬಾಲಕಿ ಅಂದ್ರೆ ನಿಮಗೆ ಸಂಬಂಧ ಏನು ಅನ್ನುವಂಥ ಪ್ರಶ್ನೆ. ಅವ್ರು ಹೇಳ್ತಾರೆ, ನನ್ನದೇ ಕುಟುಂಬದ ಒಬ್ಬ ಬಾಲಕಿಗೂ ಕೂಡ ಈ ರೀತಿಯಾಗಿ ದೌರ್ಜನ್ಯ ಆಗಿತ್ತು ಅನ್ನುವಂತಹ ವಿಚಾರವನ್ನ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಹಾಗಾಗಿ ಆ ಬಾಲಕಿ ಯಾರು, ನಿಮ್ಮ ಸಂಬಂಧಕ್ಕೆ ನಿಮ್ಮ ಕುಟುಂಬಕ್ಕೆ ಹೇಗೆ ಸಂಬಂಧ, ಆ ಪ್ರಶ್ನೆಗಳು ಬಂದಿದೆ. ಇನ್ನು ಲೈಂಗಿಕ ಕಿರುಕುಳ ಮಾಡಿದಂತಹ ವ್ಯಕ್ತಿ ಯಾರು, ಹೇಗೆ ನಿಮ್ಮ ಕುಟುಂಬಸ್ಥರನ್ನ ಸಂಪರ್ಕಕ್ಕೆ ಅವರು ಬಂದಿದ್ರು ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತಲಾಗಿದೆ. ಡಿಸೆಂಬರ್ 2014ರಲ್ಲಿ ನೀವು ಯಾವ ದಿನಾಂಕ ಅಥವಾ ದಿನಗಳಲ್ಲಿ ಧರ್ಮಸ್ಥಳದಿಂದ ಹೊರಗೆ ಹೋದ್ರಿ? ಅವ್ರು ಹೇಳ್ತಾರೆ, ಕಡೆಯದಾಗಿ ನಾನು 2014ರಿಂದ ನಾನು ಅಲ್ಲಿಂದ ಆ ಪ್ರದೇಶವನ್ನು ಬಿಟ್ಟು ಹೊರಕ್ಕೆ ಹೋದೆ ಅಂತ. ಸೊ ಆ ಕಾರಣಕ್ಕಾಗಿ ಆ ದಿನದ ಒಂದು ಮಾಹಿತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಎತ್ತಲಾಗಿದೆ. ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿ ಹೋದ್ರಾ ಅಥವಾ ನೀವೊಬ್ಬರೇ ಹೋಗಿದ್ರಾ? ನೀವು ಹೋಗಿದ್ದು ಅನ್ನೋದಾದ್ರೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ನಿಮ್ಮ ಜೊತೆ ಇದ್ರು ಅಂತ. ನಾಳೆ ದಿನ ಅವರುಗಳ ವಿಚಾರಣೆಯನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಬರಬಹುದೇನೋ. ಯಾಕಂದ್ರೆ ಇವ್ರು ಕೊಡುವ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರುಗಳ ರೆಕಾರ್ಡ್ಸ್ಗಳು ಕೂಡ ಪಡ್ಕೊಳ್ಬೇಕಾಗಬಹುದೇನೋ. ಸೊ ಆ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಈ ವಿಚಾರಣೆ ಹಂತದಲ್ಲಿ ಬಂದಿದೆ. ಇನ್ನು ನೀವು ತಕ್ಷಣವೇ ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಲಿಲ್ಲ? ಈ ರೀತಿ ಪದೇ ಪದೇ ನಿಮಗೆ ಮೇಲ್ವಿಚಾರಕರು ಕರೆ ಮಾಡಿ ಶವ ಹೂತು ಹಾಕಿ ಅಂತ ಅಂದಾಗ ಸಹಜವಾಗಿ ನಿಮಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳ್ತಾ ಇದ್ರಿ. ಆದರೆ ಪೊಲೀಸರನ್ನ ನೀವು ಎಂದಾದ್ರೂ ಸಂಪರ್ಕ ಮಾಡಿದ್ರಾ, ಮಾಡೋ ಪ್ರಯತ್ನ ಮಾಡಿದ್ರೂ ಕೂಡ ಅದು ವಿಫಲ ಆಗಿತ್ತಾ? ಈ ರೀತಿಯ ಪ್ರಶ್ನೆಗಳು ಕೂಡ ಬಂದಿದೆ. ಅದಕ್ಕೆ ಅವರು ಆ ಪ್ರಯತ್ನಗಳು ಆಗಿತ್ತಾ ಇಲ್ವಾ ಅನ್ನೋದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ನೋಡಬೇಕು. ಇನ್ನು ನೆರೆ ರಾಜ್ಯಗಳಲ್ಲಿ ತಲೆಮರೆಸ್ಕೊಂಡಿದ್ದೀರಿ ಅಂತ ಅಂದ್ರೆ ನೀವು ಯಾವ ರಾಜ್ಯಕ್ಕೆ ಹೋದ್ರಿ, ಅಲ್ಲಿ ಹೇಗೆ ನೀವು ರಕ್ಷಣೆಯನ್ನ ಪಡ್ಕೊಂಡ್ರಿ, ಮತ್ತು ನಿಮ್ಗೆ ಅಲ್ಲಿ ಹೋದ ಮೇಲೆ ಯಾವ ಸಮಸ್ಯೆಗಳು ಆಗ್ಲಿಲ್ವಾ? ಧರ್ಮಸ್ಥಳದ ಆ ಗ್ರಾಮಕ್ಕೂ ಆ ಮೇಲ್ವಿಚಾರಕರಿಗೂ ಆ ಇಡೀ ಇನ್ಸಿಡೆಂಟ್ಗೆ ಕಾರಣರಾದವ್ರಿಗೂ ನಿಮಗೂ ಮತ್ತೆ ಮುಖಾಮುಖಿ ಸಂಪರ್ಕ ಆಗಲೇ ಇಲ್ವಾ? ಆ ದ್ವೇಷ ಮುಂದುವರಿಲೇ ಇಲ್ವಾ? ಈ ಪ್ರಶ್ನೆಗಳನ್ನು ಕೂಡ ಮಾಡಲಾಗಿದೆ. ತಲೆಮರೆಸ್ಕೊಂಡು ಬದುಕಿನ ಸಮಯ ನಿಮ್ಮ ಕುಟುಂಬದವರು ಎಲ್ಲರೂ ಕೂಡ ಸೇಫ್ ಆಗಿದ್ರಾ? ಈ ಪ್ರಶ್ನೆ. ಯಾಕಂದರೆ ಇಲ್ಲಿದ್ದಾಗ ನಾವು ಅನ್ಸೇಫ್ ಅನ್ನೋ ಕಾರಣಕ್ಕೆ ಹೊರಗೆ ಹೋದ್ರಿ ಅಂದಮೇಲೆ ನೀವು ಅಲ್ಲಿ ಸುರಕ್ಷಿತವಾಗಿ ಇದ್ರಾ, ಯಾವ ರೀತಿ ಇತ್ತು ನಿಮ್ಮ ಜೀವನ ಅನ್ನುವಂಥದ್ದು. ಇನ್ನು ಈ ಸಮಯದಲ್ಲಿ
ನಿಮಗೆ ಯಾರಾದರೂ ತೊಂದರೆ ಕೊಟ್ರಾ, ಪದೇ ಪದೇ ಕಾಟ ಕೊಟ್ಟಿದ್ದಾರಾ, ನಿಮ್ಮನ್ನ ಬೆದರಿಸುವಂತಹ ಪ್ರಯತ್ನಗಳನ್ನ ಮಾಡಲಾಯ್ತಾ, ಅದರ ವಿವರಣೆಯನ್ನು ಕೂಡ ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ನೀವು ಕಿರುಕುಳ ಅಥವಾ ಹಿಂಸೆ ನಡೆಸಿದ ವ್ಯಕ್ತಿಗಳನ್ನ ಗುರುತಿಸಲು ಸಹಕರಿಸುವಿರಾ? ಅವರು ಹೇಳಿದ್ದಾರೆ ಅದೆಲ್ಲೆಲ್ಲಿ ಊತ ಹಾಕಿದ್ದೀನಿ ಅಂತ ನಾನು ತೋರಿಸ್ತೀನಿ, ತೆಗೆದುಕೊಡ್ತೀನಿ ಅಂತ. ಸೊ ಈಗ ಅದ್ರ ಜೊತೆಗೆ ಇವರಿಗೆ ಹಿಂಸೆ ಕೊಟ್ಟ ವ್ಯಕ್ತಿ ಯಾರು, ಪದೇ ಪದೇ ಇವರಿಗೆ ಕಾಲ್ ಮಾಡೋ ಮೂಲಕವಾಗಿ ಇದಕ್ಕೆ ಸಹಕಾರ ಕೊಡುವಂತೆ ದುಂಬಾಲು ಬಿದ್ದಂತಹ ವ್ಯಕ್ತಿ ಯಾರು ಅನ್ನೋದನ್ನು ಅವರು ಹೇಳಲೇಬೇಕಾಗತ್ತೆ. ಅದಕ್ಕೆ ಅವರ ಸಹಕಾರ ಸದಾಕಾಲ ಇರಲೇಬೇಕಾಗತ್ತೆ. ಯಾಕಂದರೆ ಇಲ್ಲಿವರೆಗೂ ಬಂದ ಮೇಲೆ ಅದನ್ನು ಮಾಡಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಅದನ್ನು ಬಹುಶಃ ಅನಾಮಿಕ ವ್ಯಕ್ತಿ ಮಾಡ್ತಾರೆ ಅಂತ ಕಾಣುತ್ತೆ. ನೀವು ಈ ಹೇಳಿಕೆ ನೀಡುವ ಮುನ್ನ ನಿಮ್ಮ ಕುಟುಂಬದ ಇತರ ಸದಸ್ಯರ ಸಹಮತವನ್ನು ಪಡೆದಿದ್ದೀರಾ ಅಂತ. ಯಾಕಂದರೆ ಇವರೊಬ್ಬರು ಧೈರ್ಯ ಮಾಡಿರಬಹುದು, ಇವರೊಬ್ಬರಿಗೆ ಪಶ್ಚಾತ್ತಾಪದ ಒಂದು ಅರಿವಾಗಿರಬಹುದು, ಆದರೆ ಕುಟುಂಬ ಸದಸ್ಯರಿಗೆ ಅವರಿಗೆ ಬೇರೆ ರೀತಿಯ ಆತಂಕಗಳಿರಬಹುದು. ಅವರೆಲ್ಲರೂ ಕೂಡ ಇದೇ ಮನಸ್ಥಿತಿಯಲ್ಲಿದ್ದಾರಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕುಟುಂಬದ ಇತರೆ ಸದಸ್ಯರ ಜೊತೆಗೂ ಕೂಡ ಇದನ್ನು ಚರ್ಚಿಸಿ ಈ ತೀರ್ಮಾನಕ್ಕೆ ಬಂದಿದ್ದೀರಾ ಏನು ಅನ್ನುವಂತಹ ಸಹಜ ತನಿಖಾ ಹಂತದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಎಲ್ಲವೂ ಕೂಡ ಉತ್ತರವನ್ನು ಪಡೆಯಲಾಗಿದೆ. ಅಪೇಕ್ಷೆಯಂತೆ SITಯನ್ನ ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು. ದರ್ಶನ್ ಫ್ಯಾನ್ಸ್ ವಿರುದ್ಧ ಇವತ್ತು ಎರಡೆರಡು ರೀತಿಯ ಸಮರಗಳು ಆರಂಭ ಆಯಿತು. ಒಂದು ಮೊದಲೇದಾಗಿ ನೋಡೋಣ, ನಟಿ ರಮ್ಯಾ ಅವರಿಗೆ ಸಂಬಂಧಪಟ್ಟದ್ದು. ದರ್ಶನ್ ಫ್ಯಾನ್ಸ್ ಸೋಗಿನಲ್ಲಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡಿದ್ದವರ ಅಕೌಂಟ್ಗಳನ್ನು ರಮ್ಯಾ ಬಹಿರಂಗಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕಳುಹಿಸಿದಂತಹ ಸಂದೇಶಕ್ಕೂ ಡಿ ಬಾಸ್ ಫ್ಯಾನ್ಸ್ ಕಳಿಸ್ತಾ ಇರುವಂತಹ ಸಂದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇವರೆಲ್ಲ ಸ್ತ್ರೀ ದ್ವೇಷಿ ಮನೋಭಾವದವರು, ಇಂಥವರಿಂದಲೇ ಹೆಣ್ಮಕ್ಳ ದೌರ್ಜನ್ಯ ಅತ್ಯಾಚಾರಕ್ಕೆ ಒಳಗಾಗ್ತಾ ಇರೋದು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಡ್ತೀನಿ ಅಂತ ಕೂಡ ರಮ್ಯಾ ಹೇಳಿದ್ದಾರೆ. ಇದಕ್ಕೆ ಒಂದು ಪೋಸ್ಟ್ ಅನ್ನ ಮಾಡಿದ್ರಿ, ಇದಾದ್ಮೇಲೆ ಆದಂತ ಬೆಳವಣಿಗೆ ಈಗ ಕರ್ನಾಟಕದ ಮುಂದಿದೆ. ನಾವಿವಾಗ ಎಂತ ಸಮಾಜದಲ್ಲಿ ಇದೀವಂದ್ರೆ ತಪ್ಪು ಮಾಡೋರು ಫ್ರೀಯಾಗಿ ರೋಮ್ ಮಾಡ್ತಾ ಇದಾರೆ. ಅವರು ಏನು ತಪ್ಪು ಮಾಡದಿರೋ ತರ ಅವರು ರೋಮ್ ಮಾಡ್ತಾ ಇದಾರೆ. ಬಟ್ ತಪ್ಪು ಮಾಡದಿರೋರು ಹೆದರ್ಕೊಂಡು ಸಮಾಜದಲ್ಲಿದ್ದಾರೆ. ಆ ತರ ಒಂದು ಸಂದರ್ಭ ಬಂದಿದೆ. ಇವಾಗ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದ್ರಲ್ಲ, ಅವ್ರ ಮೆಸೇಜಸ್ಗೂ ರೇಣುಕಾ ಸ್ವಾಮಿ ಮೆಸೇಜ್ಗೂ ಏನ್ ವ್ಯತ್ಯಾಸ ಇಲ್ಲ. ಸೊ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಅದೆಂತ ಜೋಕ್ ಇವರೇ ಹೆಣ್ಮಕ್ಳಿಗೆ ಈ ತರ ಮೆಸೇಜಸ್ ಕಳಿಸ್ತಾರಂದ್ರೆ ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರಾಸ್ಮೆಂಟ್ ಆಗ್ಲಿ, ರೇಪ್ ಆಗ್ಲಿ, ಮರ್ಡರ್ಗಳು ಆಗ್ತಾ ಇರೋದು. ಇಷ್ಟೆಲ್ಲ ನಾವು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ನೀವು ಒಂದು ಪೋಸ್ಟ್ ಅನ್ನ ಮಾಡ್ತೀರಿ, ಸ್ತ್ರೀ ದ್ವೇಷಿಗಳಂತಾನು ಕೂಡ ನೀವು ಬಳಸಿದ್ರಿ. ಯಾಕೆ ಈ ತರ ಮನಸ್ಥಿತಿ ಅಂತ ಇವ್ರಿಗೆಲ್ಲ? ಅವ್ರ ಮೆಂಟಲ್ ಸ್ಟೇಟ್ ಸರಿಗಿಲ್ಲ ಅನ್ಸುತ್ತೆ ನನಗೆ. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ? ಅವ್ರ ತಾಯಿ ಇಲ್ವಾ? ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಆಮೇಲೆ ನಾವೇನ್ ತಪ್ಪು ಮಾಡಿದೀವ ನಾವ್ ಹೆದರ್ಕೋಬೇಕು ಅಂತ? ಸತ್ಯನ ಹೇಳೋರು ನಾವೇನಕ್ಕೆ ಹೆದರ್ಕೋಬೇಕು? ಯೋಚನೆ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು. ನಿಮ್ಮನೆಯವ್ರಿಗೆ ಹಿಂಗಾದ್ರೆ ಯಾರೋ ಬೇರೆಯವ್ರು ಓಕೆ ಅವ್ರಿಗೂ ಅನ್ಸ್ತಪ್ಪ, ಓ ಈ ಹೆಣ್ಮಗು ಸರಿಗಿಲ್ಲ ಅಂತ, ಅವರೇ ಕಾನೂನು ಅವ್ರ ಕೈಗೆ ತಗೊಂಡ್ರೆ. ಸೆಲೆಬ್ರಿಟಿ ಆದವ್ರಿಗೆ ನಿಮ್ಗೇನೆ ಈ ರೀತಿ ಅಂದ್ರೆ ಇನ್ನು ಸಾಮಾನ್ಯ ಮಕ್ಳಿಗೆ ಯೋಚನೆ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೋತಾ ಇದಾರೆ. ಈ ಸಮಾಜದಲ್ಲಿ ಹೆಣ್ಮಕ್ಳು ಯಾರು ಸೇಫ್ ಇಲ್ಲ. ಮುಂದೆ ನಿಮ್ನ ಒಂದು ಫಾರ್ವರ್ಡ್ ಏನಿರುತ್ತೆ? ನಾನು ಹೆದ್ರಲ್ಲ, ನಾನು ಒಬ್ಳೆ ಬೇಕಾದ್ರೆ ಫೈಟ್ ಮಾಡ್ತೀನಿ. ಸೆಲೆಬ್ರಿಟೀಸ್ ಆಗಿ ಅವರಿಂದ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿಸಿ ಟ್ರೋಲಿಂಗ್ ಎಲ್ಲ ಮಾಡೋದನ್ನ ಬಿಟ್ಬಿಡ್ಬೇಕು. ಅವ್ರ ಫ್ಯೂಚರ್ ನೀವ್ ಯೋಚನೆ ಮಾಡಿ, ಏನಾಗ್ಬೋದು ಅವ್ರ ಫ್ಯೂಚರ್. ಕೆಲಸ ಹುಡುಕಿ ಒಳ್ಳೆ ಬುದ್ಧಿ ಬರ್ಲಿ. ಏನಾದ್ರು ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ನಾಳೆ ಆಕ್ಚುಲಿ ಕೋರ್ಟ್ ಇದೆ, ಸೊ ಮೇ ಬಿ ನಾಳಿದ್ದು ಬೈ ದೆನ್ ನಾನು ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಸೊ ಎಲ್ರಿಗೂ ಕೂಡ ಒಬ್ಬ ನಟನನ್ನ ಅಥವಾ ನಟಿಯನ್ನ ಆರಾಧಿಸೋದು, ಅಭಿನಂದಿಸೋದಕ್ಕೆ ಆ ಒಂದು ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಆದರೆ ಕ್ರೈಮ್ನಲ್ಲ ಅನ್ನೋದನ್ನ ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಳ್ಬೇಕು. ಎಲ್ರಿಗೂ ಕೂಡ ಒಂದು ಪರ್ಸ್ನಲ್ ಒಪಿನಿಯನ್ ಇರುತ್ತೆ. ಆ ಒಪಿನಿಯನ್ನ ನಾವು ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಮನಸ್ಥಿತಿ ಈ ಫ್ಯಾನ್ಸ್ಗಳಿಗೆ ಯಾಕೆ ಅನ್ನುವಂತಹ ಪ್ರಶ್ನೆ. ಫಸ್ಟ್ ಆಫ್ ಆಲ್ ರಮ್ಯಾ ಅವರು ಅವತ್ತು ಹಾಕಿದಂತಹ ಒಂದು ಪೋಸ್ಟ್ ಏನಿತ್ತು, ಅವ್ರು ಹೇಳಿರೋದೇನು? ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಭರವಸೆ ಇದೆ ಅಂತ. ತಪ್ಪೇನಿದೆ? ನೀವು ಯಾವುದನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ? ಕ್ರೈಮ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಯಾಕೆ? ರೇಣುಕಾಸ್ವಾಮಿ ಅವತ್ತು ಪವಿತ್ರ ಗೌಡಗೆ ಏನು ಮೆಸೇಜ್ ಮಾಡಿದ್ದ, ಆ ವ್ಯಕ್ತಿ ಮಾಡಿದಂತಹ ಮೆಸೇಜ್, ಕಳಿಸಿದಂತಹ ಫೋಟೋಗಳು ಅದು ತಪ್ಪು ಅಂತ ಪ್ರತಿಯೊಬ್ಬರು ಕೂಡ ಹೇಳಿದರು.
ಆದರೆ ಅದರ ನಂತರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆಯಲ್ಲ ಅದನ್ನು ಕೂಡ ಪ್ರಶ್ನಿಸಲಾಯಿತು. ಆಗಲೂ ನೀವೆಲ್ಲರೂ ಕೂಡ ಏನಂದ್ರಿ, ರೇಣುಕಾಸ್ವಾಮಿ ಮಾಡಿದ್ದು ಸರಿನಾ ಅಂತ. ಈಗ ನೀವುಗಳು ಮಾಡ್ತಾ ಇದ್ದೀರಲ್ಲ ಆ ಕೆಟ್ಟ ಕೆಟ್ಟ ಮೆಸೇಜ್ಗಳು, ನೀವು ಕೂಡ ರೇಣುಕಾಸ್ವಾಮಿನ ನೀವು ಮಾಡಿದ್ದು ಸರಿನಾ? ಶೇಮ್ ಆನ್ ಯು. ನಿಮ್ಗಳ ಫೋಟೋ ಹಾಕ್ಕೊಳ್ಳೋಕೆ ಯೋಗ್ಯತೆ ಇಲ್ಲ, ನಿಮ್ಗಳ ಹೆಸರುಗಳನ್ನು ಹಾಕ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ, ಆದರೂ ಕೂಡ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋದೇನು, ಅಮ್ಮ ಅಕ್ಕ ಅಂದ್ಕೊಂಡು ಮೆಸೇಜ್ ಮಾಡೋದೇನು. ನಿಮ್ಮನೆ ಹೆಣ್ಮಕ್ಳನ್ನ ಕೇಳಿ ಹೀಗೊಂದು ಮೆಸೇಜ್ ಮಾಡ್ತಾ ಇದ್ದೀನಿ, ಇಸ್ ಇಟ್ ಫೈನ್ ಅಂತ. ಆಗ ಗೊತ್ತಾಗತ್ತೆ ನಿಮ್ಮ ಮನೇಲಿ ಎಷ್ಟು ಉಗಿತಾರೆ ಅಂತ. ಇನ್ನು ಮತ್ತೊಂದು ಸಂಘರ್ಷ, ಅದು ಕೂಡ ದರ್ಶನ್ ಫ್ಯಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಪ್ರಥಮ್ ಗುಡುಗಿದ್ದಾರೆ. ಗೂಂಡಾಗಿರಿ ಬಿಟ್ಬಿಡಿ, ಬಾಸಿಸಂ ನಡೆಯಲ್ಲ, ನನ್ನ ಯಾರಿಂದಲೂ ಕೂಡ ಹೆದರಿಸೋಕ್ಕಾಗಲ್ಲ. ದರ್ಶನ್ ಅಭಿಮಾನಿಗಳಿಗೆ ಖಡಕ್ ವಾರ್ನಿಂಗ್ ಇದು ಪ್ರಥಮ್ ಕಡೆಯಿಂದ. ದೊಡ್ಡಬಳ್ಳಾಪುರ ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ದುಷ್ಕರ್ಮಿಗಳ ಗುಂಪೊಂದು ಡ್ರ್ಯಾಗರ್ ತೋರಿಸಿ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ್ರು. ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಂಡು ಕೆಲವರು ಬೆದರಿಕೆ ಹಾಕಿದ್ರು ಅಂತ ನಟ ಪ್ರಥಮ್ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ಪ್ರಥಮ್, ದೇವಸ್ಥಾನದಲ್ಲಿ ಮಾರ್ಕಾಸ್ತ್ರಗಳನ್ನ ಇಟ್ಕೊಂಡಿದ್ರು, ಅಲ್ಲಿಯೇ ರಕ್ಷಕ್ ಕೂಡ ಇದ್ರು, ಎಸ್ಪಿಗೆ ಎಲ್ಲ ಮಾಹಿತಿ ನೀಡಿದ್ದೀನಿ, ಅವರು ತನಿಖೆ ಮಾಡ್ತಾರೆ, ಎಲ್ಲ ಹೆಸರನ್ನ ಹೇಳಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ತಾ ಇತ್ತು. ದರ್ಶನ್ ಸರ್, ನಿಮ್ಮ ಹುಡುಗರಿಗೆ ಹೇಳಿ ಗೂಂಡಾ ಸಾಕಬೇಡಿ, ಮನೆಯಲ್ಲಿ ನಾಯಿಗಳನ್ನ ಸಾಕಿ, ನಿಮಗೆ ಫ್ಯಾನ್ಸ್ ಇರುವಂತೆ ನಮಗೂ ಇದ್ದಾರೆ. ದರ್ಶನ್ ಸರ್, ನಿಮಗೆ ಯೋಗ್ಯರ ಸಹವಾಸ ಇರಲಿ ಸರ್ ಅಂತ ಪ್ರಥಮ್ ನಗುಮುಖದಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರಥಮ್ ಮಾತಿಗೆ ನಟ ರಕ್ಷಕ್ ಬುಲೆಟ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಈ ಘಟನೆಗೂ ನನಗೂ ಸಂಬಂಧ ಇಲ್ಲ, ನಾನು ರೌಡಿಸಂ ಬೇರೆ ಕೆಲಸ ಎಲ್ಲ ಮಾಡೋಕೆ ಹೋಗಲ್ಲ, ನನ್ನ ತಪ್ಪೇನಾದರೂ ಇದ್ರೆ ನನ್ನ ಮನೆ ಬಾಗಿಲಿಗೂ ಕೂಡ ಅದರ ಕರ್ಮ ರಿಟರ್ನ್ ಆಗುತ್ತೆ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ಪ್ಲೀಸ್ ಕಂಪ್ಲೇಂಟ್ ಕೊಡಿ, ನನಗೆ ಉದ್ದೇಶ ಇಲ್ಲ. ಇಂಥ ಗೂಂಡಗಳನ್ನೆಲ್ಲ ಯಾಕೆ ಸಾಕೋತೀರಾ? ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗ್ ಬಾಸ್, ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್, ನಮಗ್ ತೊಂದರೆ ಆಗಬಾರ್ದು. ದರ್ಶನ್ ಸರ್ ಹೆಸರಿಗೆ ಯಾರು ಮಸಿ ಬಳಿಬೇಡಿ, ಅವ್ರ ಹೆಸರು ಹೇಳ್ಕೊಂಡು ಮಾಡೋ ಅಯೋಗ್ಯರು ನಾನು ಹೇಳ್ತಾ ಇರೋದು. ನಾನು ಇಷ್ಟೊತ್ತಿಗೆ ರಿಟರ್ನ್ ಕೊಟ್ಟಿದ್ರೆ ಅದು ಬೇರೆ ತರ ಆಗ್ತಿತ್ತು, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸರ್. ನಿಮ್ಮ ಕಡೆಯವರು ಸುಮ್ಮನಿದ್ರೆ ಚಂದ ಸರ್, ದಯವಿಟ್ಟು ನಮ್ಮ ವಿಚಾರಕ್ಕೆ ಬರಬಾರ್ದು ಸರ್. ಬೇರೆಯವ್ರಿಗೆ ದಾಳಿ ಮಾಡೋದಾಗ್ಲಿ, ಧಮಕಿ ಹಾಕೋದಾಗ್ಲಿ, ರೌಡಿಸಮ್ ಮಾಡೋದಾಗ್ಲಿ, ಮತ್ತೇನೋ ವೆಪನ್ಸ್ ತೋರಿಸಿದ್ರು, ಮತ್ತೊಂದು ತೋರಿಸಿದ್ರು, ನನಗೂ ಇದಕ್ಕೆ ಸಂಬಂಧ ಇಲ್ದಿರೋ ವಿಚಾರ. ಆ ದೇವಸ್ಥಾನ ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಸಿ ನಾನು ಆ ಜಾಗಕ್ಕೆ ಬರ್ತೀನಿ, ಅವರು ಒಂದು ಡಬ್ಬ ಕರ್ಪೂರ ಹಚ್ಚಲಿ, ನಾನು ಒಂದು ಡಬ್ಬ ಕರ್ಪೂರ ಹಚ್ತೀನಿ. ತಪ್ಪು ಮಾಡಿದರೆ ಆ ತಾಯಿ ನನ್ನ ನೋಡ್ಕೊಳ್ಳಿ, ನಾನೇನಾದ್ರು ಧಮಕಿ ಕೊಟ್ಟಿದ್ರೆ, ನಾನೇನಾದ್ರು ಅದಕ್ಕೆ ಎಂಟರ್ಟೈನ್ ಮಾಡಿದರೆ, ನಾನು ಅದಕ್ಕೆ ಎಂಕರೇಜ್ ಮಾಡಿದರೆ ಆ ದೇವ್ರು ನನಗೆ ಶಿಕ್ಷೆ ಕೊಡಲಿ. ಇನ್ನು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ಪೊಲೀಸ್ ಇಲಾಖೆ ಹೊಸ ಪ್ಲಾನ್ ಅನ್ನ ಮಾಡಿದೆ. ಬೆಂಗಳೂರು ಟೆಕಿಗಳಿಗೆ ಪ್ರತಿ ಬುಧವಾರದಂದು ವರ್ಕ್ ಫ್ರಮ್ ಹೋಮ್ ಮಾಡುವಂತೆ ಐಟಿ ಕಂಪನಿಗಳಿಗೆ ಸಲಹೆಯನ್ನು ಕೊಟ್ಟಿದೆ. ಐಟಿ ಕಂಪನಿಗಳು ಇರುವ ಪ್ರದೇಶಗಳು ಅಥವಾ ಸುತ್ತಲಿನ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ವಿಪರೀತವಾಗಿ ಆಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪೊಲೀಸರು ಕೊಡ್ತಾ ಇರುವಂತಹ ಸಲಹೆ ಏನು ಅದನ್ನು ಗಮನಿಸೋದಾದರೆ, ಪೀಕ್ ಅವರ್ ಬಿಟ್ಟು ಬೆಳಗ್ಗೆ 7:30ರಿಂದ 8 ಗಂಟೆಯ ಅವಧಿಯೊಳಗೆ ಕಂಪನಿಯನ್ನು ಆರಂಭ ಮಾಡಿ ಅಂತ. ಇನ್ನು ಔಟರ್ ರಿಂಗ್ ರೋಡ್ನಲ್ಲಿ ಇರುವ ಕಂಪನಿಗಳ ಸಮಯವನ್ನು ಕೂಡ ಬದಲಾವಣೆ ಮಾಡಿಕೊಳ್ಳಿ ಅನ್ನುವಂತಹ ಸಲಹೆ. ಪ್ರತಿ ಬುಧವಾರ ವರ್ಕ್ ಫ್ರಮ್ ಹೋಮ್ಗೆ ಸಲಹೆನ ಕೊಡಲಾಗಿದೆ. ಐಟಿ ಕಂಪನಿಗಳು ಬಿಎಂಟಿಸಿ ಜೊತೆ ಒಪ್ಪಂದ ಮಾಡಿಕೊಳ್ಬೇಕು. ಅವರು ಬಿಎಂಟಿಸಿಯಲ್ಲಿ ಟ್ರಾವೆಲ್ ಮಾಡೋದ್ರಿಂದ, ಸ್ವಂತ ವೆಹಿಕಲ್ಗಳನ್ನು ತೆಗೆದೇ ಇರೋದ್ರಿಂದ ಟ್ರಾಫಿಕ್ ಜಾಮ್ಗಳನ್ನ ಕಂಟ್ರೋಲ್ ಮಾಡಬಹುದು ಅನ್ನುವಂಥ ಸಲಹೆ. ಬಿಎಂಟಿಸಿ ಬಸ್ಗಳ ಮೂಲಕ ಪಿಕಪ್ ಡ್ರಾಪ್ಗೆ ಎಸಿ ಬಸ್ಗಳನ್ನು ಕೊಡೋದಕ್ಕೂ ಕೂಡ ಬಿಎಂಟಿಸಿ ಒಪ್ಪಿಗೆಯನ್ನು ಕೊಡುತ್ತೆ. ಆ ಬಗ್ಗೆ ಕಂಪನಿಗಳು ಆಲೋಚನೆ ಮಾಡಬೇಕು ಅನ್ನುವಂತಹ ಸಲಹೆ ಇದೆ. ಸಾರ್ವಜನಿಕರು ಸ್ವಂತ ವೆಹಿಕಲ್ ಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಸಿ ಅಂತ. ಈಗಾಗಲೇ ಮೆಟ್ರೋ ಬಂದ ನಂತರದಲ್ಲಿ ಬಹುತೇಕ ಐಟಿ ಉದ್ಯೋಗಿಗಳು ಮೆಟ್ರೋ ಮೂಲಕವಾಗಿ ಹೋಗ್ತಾ ಇದ್ದಾರೆ. ಸೊ ಅವ್ರದ್ದು ಏನೇ ವೆಹಿಕಲ್ ಇದ್ರೂ ಕೂಡ ಮೆಟ್ರೋ ಪಾರ್ಕಿಂಗ್ ಏನಿರುತ್ತೋ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈ ಸಮಸ್ಯೆ ಏನಿಲ್ಲ. ಆಮೇಲೆ ಇನ್ನೊಂದು, ಈಗ ಬಹುತೇಕ ಕೋವಿಡ್ ಆದ ನಂತರದಲ್ಲಿ ಬಹುತೇಕ ಕಂಪನಿಗಳು ಹೈಬ್ರಿಡ್ ಸಿಸ್ಟಮ್ಗೆ ಹೋಗಿದ್ದಾರೆ. ಅಂದರೆ ಅರ್ಥ 5 ದಿನಗಳಲ್ಲಿ 2 ದಿನ ವರ್ಕ್ ಫ್ರಮ್ ಹೋಮ್, 3 ದಿನ ಆಫೀಸಲ್ಲಿ ವರ್ಕ್ ಮಾಡೋದು, ಈ ರೀತಿಯ ಪ್ಯಾಟ್ರನನ್ನು ಬಹುತೇಕರು, ಎಲ್ಲೋ ಸ್ವಲ್ಪ ಕಂಪನಿಗಳು ಹೈಬ್ರಿಡ್ ಸಿಸ್ಟಮ್ನ ಫಾಲೋ ಮಾಡ್ತಿಲ್ಲ ಅಂತ ಹೇಳಬಹುದು. ಅಷ್ಟಕ್ಕೆ ಟ್ರಾಫಿಕ್ ಜಾಮ್ ಅಂತ ಹೇಳಲಿಕ್ಕೆ ಬರಲ್ಲ. ಮತ್ತು ಕೆಲವೊಂದಷ್ಟು ಇಂಪಾರ್ಟೆಂಟ್ ಮೀಟಿಂಗ್ಗಳಿರುತ್ತೆ, ನೀವು ಬುಧವಾರ ಮಾಡಬಾರ್ದು, ಇನ್ನೊಂದು ದಿನ ಮಾಡಬಾರ್ದು, ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಇನ್ನು ಬಹುತೇಕ ಕಂಪನಿಗಳು ರೀಜನ್ ವೈಸ್ ಕೆಲಸ ಮಾಡ್ತಾರೆ. ರೀಜನ್ ವೈಸ್ ಅಂತಂದರೆ ಈ US UK ಅಲ್ಲೆಲ್ಲ ಟೈಮಿಂಗ್ ವ್ಯತ್ಯಯಗಳಾಗುತ್ತೆ. 7:30 to 8 ಮಾಡ್ಕೊಳ್ಳಿ ಸ್ಟಾರ್ಟ್. ಈ ಟೈಮಿಂಗ್ಸ್ಗಳು ಸ್ಕೂಲ್ಗಳಲ್ಲಿ ಏನು ಮಾಡಿದ್ರಲ್ಲ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಅಲ್ಲಿ ವರ್ಕ್ ಆಗುತ್ತೆ. ಬಟ್ ಕಂಪ್ನಿ ವಿಷಯದಲ್ಲಿ ಐ ಡೌಟ್ ಆಗೋದು ಕಷ್ಟ. ಇನ್ನು ತಮಗೆ ಸಿಎಂ ಸ್ಥಾನ ಸಿಗದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಪುರದ BM ಪಾಟೀಲ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಉದ್ಘಾಟನೆ ಮಾಡಿ ಮಾತನಾಡಿದ ಖರ್ಗೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಯತ್ನಿಸಿದೆ, ಆದರೆ ಸಿಎಂ ಆಗಿದ್ದು SM ಕೃಷ್ಣ, ನಾನು ಸಲ್ಲಿಸಿದ ಸೇವೆ ನೀರಲ್ಲಿ ಹೋಯಿತು ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಬ್ಲಾಕ್ ಅಧ್ಯಕ್ಷನಿಂದ ಈಗ ಎಐಸಿಸಿ ಅಧ್ಯಕ್ಷನಾಗಿದ್ದೀನಿ, ಅಧಿಕಾರದ ಬೆನ್ನು ಹೊತ್ತಿ ಹೋಗಲಿಲ್ಲ, ಅದಕ್ಕಾಗಿ ಸಿಕ್ಕಿದೆ ಅಂತ ಹೇಳಿದರು. ಇನ್ನು
ಕರ್ನಾಟಕದ ಇತಿಹಾಸದಲ್ಲಿ ಬಹುದಿನಗಳಿಂದ ದಲಿತ ಸಿಎಂ ಕೂಗು ಬಹುದಿನಗಳಿಂದ ಕೇಳಿ ಬರ್ತಲೇ ಇದೆ. ಪರಮೇಶ್ವರ್ ಸಿಎಂ ಆಗಲಿ ಅಂತ ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಅವರು ಹೇಳಿಕೆ ಕೊಟ್ಟರು. ಅಲ್ಲದೆ ಸಿಎಂ ಡಿಸಿಎಂ ಮಧ್ಯೆ ಏನಾದರೂ ಒಪ್ಪಂದ ಆಗಿದ್ರೆ ಅಧಿಕಾರ ಹಂಚಿಕೆ ಆಗಲಿ ಅಂತ ಕೂಡ ಹೇಳಿಕೆ ಕೊಟ್ಟರು. ಇನ್ನು ಕಾಂಗ್ರೆಸ್ ನಾಯಕರ ಮ್ಯೂಸಿಕಲ್ ಚೇರ್ ಆಸೆಗೆ ರಾಜ್ಯದ ಜನ ಬಲಿಯಾಗ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಮಧ್ಯೆ ನಾಳೆ ಮದ್ದೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು, ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ 1,000 ಕೋಟಿಗೂ ಅಧಿಕ ಅನುದಾನವನ್ನ ನೀಡಲಿದ್ದಾರೆ. ಸುಮಾರು 20,000ಕ್ಕೂ ಅಧಿಕ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಿ ಜೆಡಿಎಸ್ಗೆ ಕೌಂಟರ್ ಕೊಡುವ ಲೆಕ್ಕಾಚಾರ ಸರ್ಕಾರದ್ದಾಗಿದೆ. ಚನ್ನಪಟ್ಟಣದಿಂದ ಮದ್ದೂರುವರೆಗೆ ಎಕ್ಸ್ಪ್ರೆಸ್ ವೇ ಸಂಚಾರ ಬಂದಾಗಿದ್ದು, ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಿವೆ. ಸಿಎಂ ಸ್ವಾಗತಿಸುವ ಕಮಾನುಗಳು ಕೂಡ ಹಾಕಲಾಗಿದೆ. ಸಿಸಿ ಅಧ್ಯಕ್ಷನೂ ಆದೆ, CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡದೆ ಬಂತು ಸರ್ಕಾರ. ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ನಮ್ಮ ಸೇವೆ ಎಲ್ಲ ನೀರಾಗೋಯ್ತು. ಪೂರ್ತಿ ಬ್ಲಾಕ್ ಪ್ರೆಸಿಡೆಂಟ್ನಿಂದ AICC ಪ್ರೆಸಿಡೆಂಟ್